ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸ್ ಅಲ್ಲಿ ಇವತ್ತು ಒಂದು ಸೀರೆ ಉಡುವ ಟಿಪ್ಸ್ ಜೊತೆ ಬಂದಿದ್ದೇನೆ. ಅಂದ್ರೆ ಸೀರೆಯನ್ನ ಪ್ಲೇಟ್ ಮಾಡಿ, ಅಂದ್ರೆ ಸೀರೆಯ ನೆರಿಗೆಯನ್ನು ಹಾಗೂ ಸೆರಗನ್ನು ಮೊದಲನೇ ದಿನವೇ ರೆಡಿ ಮಾಡಿ ಇಟ್ಟುಕೊಂಡು ಫೋಲ್ಡ್ ಮಾಡಿ ಇಡುವುದು ಹೇಗೆ ಅಂತ ತೋರಿಸ್ತೇನೆ. ಅಂದ್ರೆ ನೀವು ಟ್ರಾವೆಲ್ ಮಾಡ್ತೀರಾದ್ರೆ ಮದುವೆ ಟೈಮಲ್ಲಿ ಸಾರಿ ತಗೊಂಡು ಹೋಗ್ಬೇಕಪ್ಪ, ಬೆಳಗ್ಗೆ ಬೇಗ ಅರ್ಜೆಂಟ್ ಅಲ್ಲಿ ಹೊರಡಬೇಕು ಅಂತ ಹೇಳುವವರಿಗೆ ಉಪಯುಕ್ತವಾದ ಒಂದು ವಿಡಿಯೋ ಇದು. ಪಟ್ ಅಂತ ರೆಡಿ ಮಾಡಿ ಇಟ್ಟುಕೊಂಡು ಮರು ದಿವಸ ಪಟ್ ಅಂತ ಹೊರಡುವಂಥದ್ದು. ಸೊ ಬನ್ನಿ ಹೇಗೆ ಅದನ್ನ ಮಡಚಿ ಇಡುದು ಅಂತ ತೋರಿಸ್ತೇನೆ. ಮೊದಲಿಗೆ ನೋಡಿ, ಸೀರೆಯ ಸೆರಗನ್ನ ಹೀಗೆ ಬಿಡಿಸಿ ಇಟ್ಕೊಂಡು, ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾನು ಸೀರೆಯ ಸೆರಗನ್ನ ಯಾವ ತರ ನೆರಿಗೆ ಮಾಡುದು ಅಂತ ತೋರಿಸಿದ್ದೇನೆ. ಅದೇ ರೀತಿ ನಾವು ಇದನ್ನ ನೆರಿಗೆ ಮಾಡ್ಕೊಳ್ಳುವಂಥದ್ದು. ಒಂದು ಎಷ್ಟು ನಮಗೆ ಥಿಕ್ನೆಸ್ ಬೇಕು ಆ ಥಿಕ್ನೆಸ್ಸಿಗೆ ಒಂದು ಫೋಲ್ಡ್ ಮಾಡಿಕೊಂಡು ನೋಡಿ, ಹೀಗೆ ಮಡ್ಚಿಟ್ಟಂತಹ ನೆರಿಗೆಗೆ ಒಂದು ಹೀಗೆ ಇಸ್ತ್ರಿಯನ್ನು ಹಾಕಿಕೊಂಡು ಇದನ್ನ ಬಿಡಿಸಿ, ನಂತರ ಮುಂಚೆ ತೋರಿಸಿದ ಹಾಗೆ ಹೀಗೆ ಒಂದು ಫೋಲ್ಡ್ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಜಾರುವ ಸೀರೆ ಆದರೆ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. ಇಲ್ಲಿಗೊಂದು ಲೈಟ್ ಆಗಿ ಪ್ರೆಸ್, ಇನ್ನೊಂದು ಫೋಲ್ಡ್, ಸ್ವಲ್ಪ ತಾಳ್ಮೆ ಅಗತ್ಯ. ಇಂಥ ಒಂದು ನಾವು ಏನು ಕೆಲಸ ಮಾಡುವಾಗ, ರೇಷ್ಮೆ ಸೀರೆ ಆದ್ರಿಂದ ಎಷ್ಟು ಜಾಗ್ರತೆ ಇದ್ರೂ ಸಾಕಾಗೋದಿಲ್ಲ ಅಲ್ಲ, ಸ್ವಲ್ಪ ಹೆವಿ ಬೇರೆ ಇರ್ತದೆ. ಹಾಗಾಗಿ ತಾಳ್ಮೆಯಿಂದ ಮಾಡಿಕೊಂಡು ಬರುವ ನಂತರ ಮತ್ತೊಂದು ಫೋಲ್ಡ್ ನೋಡಿ, ಹೀಗೆ ಇಷ್ಟು ಸಾಕು ಫೋಲ್ಡ್ ಅಂತ ಹೇಳುವವರು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಈಗ ಒಂದು ಸಪೂರವಾದ ನೆರಿಗೆ ಏನು ಫ್ಯಾಷನ್ ಇದೆ, ಹಾಗಾಗಿ ನಾನು ಇನ್ನೊಂದು ಫೋಲ್ಡ್ ಅನ್ನ ಮಾಡ್ಕೊಳ್ತೇನೆ. ಸಪೋಸ್ ಸಣ್ಣ ಮಕ್ಕಳು ಏನು ಗಾಗ್ರಕ್ಕೆ ದುಪಟ್ಟ ಹಾಕ್ತಾರೆ, ಅದಕ್ಕೂ ಇದೇ ತರ ನಾವು ಫೋಲ್ಡ್ ಮಾಡ್ಕೊಳ್ಬಹುದು. ಎಸ್ ನೋಡಿ, ನೀಟಾಗಿ ಬಂದಿದೆ. ಈಗ ಇದನ್ನು ಓಪನ್ ಮಾಡಿಕೊಂಡು ಮತ್ತೆ ಪುನಃ ಸೆರಗನ್ನ ಫೋಲ್ಡ್ ಮಾಡುವ ವಿಧಾನ ಹೇಳಿಕೊಟ್ಟಿದ್ದೇನಲ್ಲ ಹಾಗೆ ನೀಟಾಗಿ ಬರ್ತದೆ. ನೋಡಿ, ಕಾಣಿಸ್ತಾ ಇದೆ ಅಲ್ಲ ಕರೆಕ್ಟ್ ಆಗಿ. ಎಸ್, ಹೀಗೆ ಪ್ರತಿ ಒಂದನ್ನು ಹಿಡಿದುಕೊಳ್ಳುವಂಥದ್ದು. ನಂತರ ನೀಟಾಗಿ ಒಂದು ಪಿನ್ ಮಾಡ್ಕೊಳ್ಳುವ. ಹೀಗೆ ನೀಟಾಗಿ ನಾವು ನೆರಿಗೆ ರೆಡಿ ಮಾಡ್ಕೊಂಡ ನಂತರ ನೋಡಿ, ಈ ತರ ಸೇಫ್ಟಿ ಪಿನ್ನಿಗೆ ನಾನು ಒಂದು ತುಂಡು ಪೇಪರ್ ಅನ್ನ ಹಾಕೊಂಡಿದ್ದೇನೆ. ಯಾಕೆ ಅಂತ ನೀವು ಗೆಸ್ ಮಾಡಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಒಂದು ಸಣ್ಣ ಟಿಪ್ಸ್ ಇದು. ಕೆಳಗಿನ ಬದಿಯಿಂದ ಇದನ್ನ ಸೆಕ್ಯೂರ್ ಮಾಡ್ಕೊಳ್ತೇನೆ ನಾನು ಪಿನ್ನಿಂದ. ನೀಟಾಗಿ ಸೀರೆ ಉಡುವ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಗೊತ್ತಿರಬೇಕಾದಂತಹ ಅದು ಟಿಪ್ಸ್ ಅದು. ಸೊ ಈ ತರ ಮಾಡಿದ ನಂತರ ನಾವು ಒಂದು ಕ್ಲಿಪ್ನಿಂದ ಸಪೋರ್ಟಿವ್ ಆಗಿ ಇದನ್ನು ಹಿಡ್ಕೊಳ್ಬೋದು, ನಿಲ್ಲಿಸುವ ಹಾಗೆ. ಸೊ ಅವಳ ಹತ್ರ ಸ್ವಲ್ಪ ಹಿಡ್ಕೊಳ್ಳಿಕ್ಕೆ ಹೇಳಿದ್ದೇನೆ ನಾನು ಆ ಸೈಡನ್ನು. ಹೀಗೆ ನೀಟಾಗಿ ಎಲ್ಲ ನೆರಿಗೆಗಳನ್ನು ಒಂದೇ ಸಮನಾಗಿ ಹಿಡಿದುಕೊಂಡು ಟೈಟ್ ಮಾಡಿ ಹಿಡಿದ್ರೆ ನೀಟಾಗಿ ರೆಡಿ ಆಗ್ತದೆ. ಸೆಕ್ಯೂರ್ ಮಾಡಿ ಇದನ್ನ ಒಂದು ಪಿನ್ನಿಂದ ಪುನಃ ಒಂದು ಸೆಕ್ಯೂರ್ ಮಾಡ್ಕೊಳ್ಳುವಂಥದ್ದು. ನಂತರ ಏನಿದೆ, ನಾವು ಈ ಫ್ಲೀಟ್ಸ್ಗಳಿಗೆ ಒಮ್ಮೆ ಇಸ್ತ್ರಿಯನ್ನು ಹಾಕಿಕೊಳ್ಳುವ, ನೀಟಾಗಿ ನಿಲ್ತದೆ ಅದು. ಹಾಗಾಗಿ ಒಂದೊಂದೇ ನೆರಿಗೆಗಳನ್ನು ಹಿಡ್ಕೊಂಡು ಹೀಗೆ ಲೈಟಾಗಿ ಜಸ್ಟ್ ಪ್ರೆಸ್ ಮಾಡಿಕೊಳ್ಳುವ. ಎಸ್, ಇನ್ನು ನಂತರ ಈ ಪೋರ್ಷನನ್ನು ಹೀಗೆ ಮಾಡಿ ಮತ್ತೆ ಕೆಳಗಿನ ಭಾಗಕ್ಕೆ ಎಲ್ಲಿಯವರೆಗೆ ನಮಗೆ ನೆರಿಗೆ ಬೇಕು ಉದ್ದ ನಮ್ಮ ಹೈಟಿಗೆ ಅನುಸಾರವಾಗಿ ಪಿನ್ ಮಾಡ್ಕೊಳ್ಬೇಕು. ಇನ್ನೊಂದು ಪಿನ್ನಿಂದ ಇದನ್ನ ಸೆಕ್ಯೂರ್ ಮಾಡ್ಕೊಳ್ತೇನೆ. ಪೂರಾ ಪ್ರತಿ ಒಂದು ಪಿನ್ನೇನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಸಣ್ಣ ನ್ಯೂಸ್ ಪೇಪರ್ ಅನ್ನ ಹಾಕೊಂಡಿದ್ದೇನೆ. ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರೆಯುವುದಿಲ್ಲ ಅಲ್ಲ ನೀವು, ಯಾಕೆ ಅಂತ ಗೊತ್ತಿದ್ರೆ ಅದನ್ನ ತಿಳಿಸಿ. ಇಲ್ಲಾಂದ್ರೆ ಮುಂದಿನ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ತಿಳಿಸಿಕೊಟ್ಟ ಉದ್ದ ಹೈಟಿಗೆ ಎಷ್ಟು ಲೆಂತ್ ಅಲ್ಲಿ ಸೆರಗು ಬೇಕು ಅಂತ ನೋಡಿಕೊಂಡು
ಅಲ್ಲಿಗೆ ಒಂದು ಪಿನ್ನನ್ನು ಸೆಕ್ಯೂರ್ ಮಾಡಿದ್ದೇನೆ ಹಾಕ್ಕೊಂಡು ನೋಡಿ ನೆರಿಗೆಯನ್ನು. ನಂತರ ಇನ್ನು ಪುನಃ ಇದನ್ನು ಟೇಬಲ್ ಮೇಲೆ ಇಟ್ಟುಕೊಂಡು ಸ್ವಲ್ಪ ನೆರಿಗೆ ಏನಿದೆ ಅದನ್ನೆಲ್ಲ ಬಿಡಿಸ್ಕೊಂಡು ಇಸ್ತ್ರಿ ಮಾಡುವಂಥದ್ದು. ಒಂದೊಂದು ಅರ್ಧ ಇಂಚಿಗೆ ಸ್ವಲ್ಪ ಇದನ್ನು ಬಿಡಿಸ್ಕೊಳ್ಳುವ, ನೀಟಾಗಿ ಸಾರಿ ರೆಡಿ ಆಗಬೇಕಲ್ಲ ಉಡುವಾಗ. ಹಾಗಾಗಿ ಈ ನೆರಿಗೆಗಳೇನಿದೆ ನೀಟಾಗಿ ಅದನ್ನು ಬಿಡಿಸ್ಕೊಂಡು ಒಮ್ಮೆ ಲೈಟಾಗಿ ಪ್ರೆಸ್ ಕೊಟ್ಟುಕೊಳ್ಳಿ. ಅಂದರೆ ಈ ಪೋರ್ಷನ್ ನಮಗೆ ನೀಟಾಗಿ ಬರಬೇಕಲ್ಲ, ಹಾಗಾಗಿ ನಾನು ಲೈಟಾಗಿ ಪ್ರೆಸ್ ಕೊಟ್ಕೊಂಡೆ. ಎಸ್. ನಂತರ ಏನು ನಾವು ಉಡುವ ಭಾಗ ಇದೆ ಅದನ್ನು ಜಸ್ಟ್ ಚೆಕ್ ಮಾಡ್ಕೊಳ್ಬೇಕು, ಎಲ್ಲಿಂದ ನಾವು ನೆರಿಗೆಯನ್ನು ಹಿಡಿದುಕೊಳ್ಳೋದು ಅಂತ ನೋಡಿ. ನಮ್ಮ ಸ್ವಂತದ ಒಂದು ಅಳತೆಗೆ ಅದನ್ನು ಹಿಡಿದುಕೊಂಡು ನನ್ನ ದುಪಟ್ಟ ನನಗೆ ಇರಿಟೇಟ್ ಮಾಡ್ತಾ ಇದೆ. ಸೊ ನೋಡಿ ಹೇಗೆ ನಾವು ಅದನ್ನು ಇಲ್ಲಿಂದ ಹೀಗೆ ಸಿಕ್ಕಿಸ್ತೇವಲ್ಲ ಅಷ್ಟು ಪೋರ್ಷನ್ ಬಿಟ್ಟು ನಂತರ ಉಳಿದ ಒಂದು ಇದರಿಂದ ಒಂದು 6 ನೆರಿಗೆಯನ್ನು ಹಿಡ್ಕೊಳ್ತೇನೆ. ಗೊತ್ತಾಯ್ತಲ್ಲ, ಇಲ್ಲಿಯವರೆಗೆ ಕೈಯನ್ನು ಹಾಗೆ ಹಿಡ್ಕೊಂಡಿದ್ದೇನೆ ನೋಡಿ. ನೀವು ನಾರ್ಮಲ್ ಆಗಿ ಯಾವ ಥರ ಸೀರೆಗೆ ನೆರಿಗೆಯನ್ನು ಹಿಡ್ಕೊಳ್ತೀರಾ ಅದೇ ಥರ ಒಂದು 6 ನೆರಿಗೆಯನ್ನು ಹಿಡಿದುಕೊಳ್ಳಿ. ಎಸ್ ನೋಡಿ, ಹೀಗೆ ಕಾಣಿಸ್ತಾ ಇದೆ ಅಲ್ಲ. ನಾನು ಹೇಗೆ ತೋರಿಸ್ಲಿ ನಿಮಗೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಟೇಬಲ್ ಮೇಲೆ ಇಡ್ತೇನೆ ಆ ನೆರಿಗೆ ಹಿಡಿದ ಪೋರ್ಷನಿಗೆ ನೀಟಾಗಿ ಒಂದು ಪಿನ್ ಮಾಡ್ಕೊಳ್ಳಿ, ಸೆಕ್ಯೂರ್ ಮಾಡ್ಕೊಳ್ಳುವಂಥದ್ದು, ಇಲ್ಲಾಂದರೆ ಅದು ಜಾರ್ತದೆ. ಹಾಗಾಗಿ ಒಂದು ಪಿನ್ನನ್ನು ಹಾಕಿಕೊಂಡು ನಂತರ ಉಳಿದದೇನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗುವ. ಈ ನೆರಿಗೆಗಳಿಗೆ ಒಂದು ಪಿನ್ನನ್ನು ಹಾಕುವಂಥದ್ದು. ಒಂದು ತುಂಡು ಪೇಪರನ್ನು ಹಾಕ್ಕೊಳ್ತೇನೆ ಇದಕ್ಕೂ ಸಹ. ಏನು ಹಿಡಿದಿದ್ದೇವೆ ಅದನ್ನು ನೀಟಾಗಿ ಮೇಲಿನಿಂದ ಕೆಳಗಿನವರೆಗೆ ಒಮ್ಮೆ ಹಿಡಿದುಕೊಂಡು ಟೇಬಲ್ನ ಮೇಲೆ ಇಟ್ಕೊಂಡು ಸ್ವಲ್ಪ ಅದನ್ನು ನೀಟ್ ಮಾಡ್ಕೊಳ್ಳಿ. ಹಾಗೆ ಅದನ್ನು ನಾವು ಎಷ್ಟು ನೀಟಾಗಿ ಮಾಡ್ಕೊಳ್ತೇವೆ, ನೆಕ್ಸ್ಟ್ ಡೇ ನಾವು ಸಾರಿ ಇಡುವಾಗ ಸ್ನೇಹಿತರೆ ಅಷ್ಟೇ ನೀಟಾಗಿ ಸಾರಿ ಉಡ್ಲಿಕ್ಕಾಗ್ತದೆ. ಸೊ ಹೀಗೆ ಮಾಡಿಕೊಂಡ್ವಲ್ಲ, ನಂತರ ಒಂದು ಪಿನ್ನನ್ನು ಹಾಕಿಕೊಂಡು ಎಲ್ಲ ನೆರಿಗೆಯನ್ನು ಒಟ್ಟು ಮಾಡಿ ಒಂದು ಪಿನ್ನನ್ನು ಹಾಕ್ತಾ ಇದ್ದೇನೆ ಇಲ್ಲಿ. ಆದಷ್ಟು ಕಡಿಮೆ ಪಿನ್ಗಳನ್ನು ಯೂಸ್ ಮಾಡ್ಕೊಳ್ವ. ನಂತರ ಈ ನೆರಿಗೆಗಳಿಗೆ ಒಮ್ಮೆ ಇಸ್ತ್ರಿಯನ್ನು ಹಾಕುವುದು. ಹೀಗೆ ನೋಡಿ ಕಾಣಿಸ್ತಾ ಉಂಟಲ್ಲ. ಪ್ರತಿಯೊಂದು ನೆರಿಗೆಯನ್ನು ಸಪ್ರೇಟಾಗಿ ಬೇಕಿದ್ರೆ ಹಾಕಿಕೊಳ್ಳಿ. ನೀಟಾಗಿ ಫೋಲ್ಡಿಂಗ್ ಸಹ ನೀಟ್ ಹಾಕಿದ ನಂತರ ಆ ಸೀರೆಯ ಸೆರಗಿನ ನೆರಿಗೆಯ ಪಿನ್ನನ್ನು ತೆಗೆದು ಇದನ್ನು ಸ್ವಲ್ಪ ಡಿಸ್ಟೆನ್ಸಲ್ಲಿ ದೂರ ಇಟ್ಕೊಳ್ಬೇಕು. ಯಾಕಂದರೆ ಉಡುವಾಗ ಈಗ ಒಂದು ಹೊಸ ಟ್ರೆಂಡಿಂಗ್ ಇದೆ, ಅರ್ಧದಿಂದ 1 ಇಂಚಿನಷ್ಟು ದೂರ ಇಟ್ಟುಕೊಂಡು ಮತ್ತೊಮ್ಮೆ ಒಂದು ಪಿನ್ನನ್ನು ಹಾಕುವ. ದಾಗದ ಪಿನ್ನನ್ನು ನಾನು ತೆಗೆದಿದ್ದೇನಲ್ಲ, ಹಾಗಾಗಿ ಇನ್ನೊಮ್ಮೆ ಪಿನ್ ಹಾಕೊಳ್ಳುವ. ಎಲ್ಲ ನೆರಿಗೆಗಳನ್ನು ಒಟ್ಟು ಮಾಡಿ ದೂರ ಇಟ್ಕೊಂಡಿದ್ದೇನೆ. ಕಾಣಿಸ್ತಾ ಇದೆ ಅಲ್ಲ ನೋಡಿ. ಇಲ್ಲಿ ನಾನು ಸೈಡಲ್ಲಿ ಪಿನ್ ಹಾಕಿ ತೋರಿಸ್ತೇನೆ. ಹೀಗೆ ಅದು ಎಲ್ಲ ನೆರಿಗೆಗಳನ್ನು ಕೂಡಿಕೊಂಡು ಹಾಕುವಂತಹ ಒಂದು ಪಿನ್. ಎಸ್, ಹೀಗೆ. ನಂತರ ಈ ಮೇಲಿನ ಪೋರ್ಷನ್ ಏನಿದೆ ಅದನ್ನು ಸ್ವಲ್ಪ ನಾವು ತೆಗೆದುಕೊಂಡು ಅದನ್ನು ಇದೇ ಇಂಚಸ್ನಲ್ಲಿ ಡಿಸ್ಟೆನ್ಸಲ್ಲಿ ಸ್ವಲ್ಪ ದೂರ ಮಾಡುವಂಥದ್ದು. ಎಸ್, ಹೀಗೆ ಮಾಡಿ ಒಂದು ಪಿನ್ನನ್ನು ಹಾಕಿಕೊಳ್ಳುವ. ಮತ್ತೊಮ್ಮೆ ಇಸ್ತ್ರಿಯನ್ನು ಹಾಕುವ. ಈಗ ಈ ಮಕ್ಕಳಿಗೆ ಕಾಲೇಜ್ ಡೇಸಿಗೆ, ಟ್ಯಾಲೆಂಟ್ಸ್ ಡೇಗೆ ಎಲ್ಲ ಸಾರಿ ಉಡ್ಲಿಕ್ಕಿದೆ. ಸೊ ತಾಯಂದ್ರು ಎಲ್ಲ ಪಾರ್ಲರಿಗೆ ಉಡ್ತೀರಾ, ಅದೇನು ಟೆನ್ಷನ್ ಬೇಡ. ಇನ್ನು ನಾವೇ ಆರಾಮಾಗಿ ಮಕ್ಕಳಿಗೆ ಸೀರೆಯನ್ನು ಉಡಿಸ್ಬೋದಲ್ಲ.
ಎಸ್, ಈ ವಿಡಿಯೋ ಅಥವಾ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮಾತ್ರ ಮರಿಬೇಡಿ. ಎಸ್, ನಂತರ ಇದನ್ನು ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನೆರಿಗೆ ಎಲ್ಲ ಹಿಡಿದಾಯಿತು ಸ್ನೇಹಿತರೆ. ಈಗ ಏನಿದೆ ಇದನ್ನು ನಾವು ಜಸ್ಟ್ ಫೋಲ್ಡ್ ಮಾಡೋದೊಂದು ಮಾತ್ರ ಬಾಕಿ. ಈ ಪೋರ್ಷನ್ ಇದೆ ಅಲ್ಲ, ನಾವು ಮೊದಲಿಗೆ ಕೆಳಗೆ ಬಿಟ್ಟಂತಹ ಸೊಂಟದ ಪೋರ್ಷನ್ ಅದನ್ನು ಆ ಕಡೆ ಹಾಕ್ಕೊಳ್ವಾ. ನೋಡಿ, ಇಲ್ಲಿ ನಿಮಗೆ ನೆರಿಗೆ ಕಾಣಿಸ್ತಾ ಇರಬೇಕಲ್ಲ ನಾನು ಒಳಗಿನಿಂದ. ಈಗ ಮೇಲೆ ಹಾಕಿದ ಒಂದು ಪೋರ್ಷನ್ನನ್ನು ನೋಡಿ ಹೀಗೆ ಮಾಡಿ ಫೋಲ್ಡ್ ಮಾಡಿ, 2 ಫೋಲ್ಡ್ ಬಂದಿದೆ. ಈಗ ಕಾಣಿಸ್ತಾ ಇದೆಯಾ? ಹೀಗೆ ನೋಡಿ, ಹೀಗೆ ಒಂದು ಫೋಲ್ಡ್ ಮತ್ತೊಂದು ಫೋಲ್ಡ್, ಈ ಥರ. ಎಸ್, ಪರ್ಫೆಕ್ಟ್ ಆಯ್ತಲ್ಲ. ಇನ್ನೇನು ಮಾಡೋದು, ಈ ಥರ ಫೋಲ್ಡ್ ಮಾಡಿಕೊಂಡ ನಂತರ ಸೆರಗಿನ ಭಾಗ ಇದೆ ಅಲ್ಲ, ಅದನ್ನು ಮಾತ್ರ ನಾವು ತುಂಬ ತಾಳ್ಮೆಯಿಂದ ಫೋಲ್ಡ್ ಮಾಡುವಂಥದ್ದು ಸ್ನೇಹಿತರೆ. ಸೆರಗಿನ ಪೋರ್ಷನನ್ನು ನಾನು ಮೇಲೆ ಹಾಕಿದ್ದನ್ನು ಈಗ ಒಮ್ಮೆ ಕೆಳಗೆ ಹಾಕ್ಕೊಳ್ತೇನೆ. ಹೀಗೆ ನೋಡಿ, ಇದನ್ನು ನಾವು ಈ ಪೋರ್ಷನ್ ಏನಿದೆ ಅದನ್ನು ನಾವು ಎಷ್ಟು ತಾಳ್ಮೆಯಿಂದ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ನಮ್ಮ ಸೀರೆ ನೆಕ್ಸ್ಟ್ ಡೇ ಉಡ್ಲಿಕ್ಕೆ ಆಗ್ತದೆ. ಅಷ್ಟು ನೀಟಾಗಿ ನಾವು ಉಡಬಹುದು. ಇದನ್ನು ಪ್ರತಿ ಒಂದು ಭಾಗವನ್ನು ಸಹ ಹೀಗೆ ಬಿಡಿಸಿ ಬಿಡಿಸಿ ಉಟ್ಕೊಳ್ಳುವಂಥದ್ದು, ನೀಟಾಗಿರುವಂಥದ್ದು. ಪುನಃ ಇಸ್ತ್ರಿ ಹಾಕೋದೇನು ಬೇಡ. ಈಗ ಈ ಪೋರ್ಷನ್ ಏನಿದೆ ಅದನ್ನು ನಿಧಾನವಾಗಿ ಹೀಗೆ ಫೋಲ್ಡ್ ಮಾಡುವ. ನೋಡಿ, ನೀಟಾಗಿ ಫೋಲ್ಡ್ ಆದ ನಂತರ ಇದನ್ನು ಮತ್ತೊಮ್ಮೆ ನಿಧಾನವಾಗಿ, ಎಸ್, ಪರ್ಫೆಕ್ಟ್ ಆಯ್ತಾ? ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಖಂಡಿತವಾಗಿ ಉಪಯುಕ್ತವಾಗಿದೆ ಅಂತ ಎನ್ಸ್ಕೊಂಡಿದ್ದೇನೆ. ಯಾಕಂದರೆ ಸೀಸನ್ ಬೇರೆ, ಫುಲ್ ಬ್ಯುಸಿ ಇರ್ತೇವೆ ನಾವು. ಡೈಲಿ ಸಾರಿ ಉಡುವಂತಹ ಒಂದು ಅನಿವಾರ್ಯತೆ ನಮ್ಗೆ ಇರುವಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಹಿಂದಿನ ದಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಕೆಲಸ ಆಗಿ ಆರಾಮಾಗಿ ಪಟ್ಪಟ ಅಂತ ಸೀರೆ ಉಟ್ಕೊಳ್ಬಹುದಲ್ಲ. ಸೊ ಈ ವಿಡಿಯೋಕ್ಕೊಂದು ಏನೋ ಇದು ಲೈಕ್ ಕೊಡಲಿಕ್ಕೆ ಮಾತ್ರ ಮರಿಬೇಡಿ. ಈ ಇನ್ಫಾರ್ಮೇಷನನ್ನು ನೀವು ಮಾತ್ರ ನೋಡೋದಲ್ಲದೆ ನಿಮ್ಮ ಸ್ನೇಹಿತೆಯರಿಗೆ ಇದನ್ನು ಖಂಡಿತವಾಗಿಯೂ ಫಾರ್ವರ್ಡ್ ಮಾಡಿ ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇಂತಹ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ನೀವು ನೋಡಬೇಕಾದ್ರೆ ಸೈಡಲ್ಲಿರುವ ಬೆಲ್ ಐಕನ್ ಅನ್ನು ಮಾತ್ರ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಇದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದ ಪ್ರತಿ ಒಂದು ವಿಡಿಯೋದ ನೋಟಿಫಿಕೇಶನ್ಸ್ ನಿಮಗೆ ಕೂಡಲೇ ರೀಚ್ ಆಗಿ ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.